ವಾಲ್ಯೂಮ್ ಸ್ಟಡಿ 4 ಯೆಹೋವನ ಮುಯ್ಯಿ ತೀರಿಸುವ ದಿನದ ಹರ್ಮಗೆದೋನ್ ಯುದ್ಧ ಅಧ್ಯಾಯ 7 ರಾಷ್ಟ್ರಗಳು ಒಟ್ಟುಗೂಡುವುದು ಮತ್ತು ದೇವರ ರೌದ್ರದ ಮಹಾ ಬೆಂಕಿಗಾಗಿ ಅಂಶಗಳ ಪೂರ್ವಸಿದ್ಧತೆ ಪುಟ 246 ನ್ಯಾಷನಲ್ ಹೋಲ್ಸೇಲ್ ಡ್ರಗ್ಗಿಸ್ಟ್ ಅಸೋಸಿಯೇಷನ್ ರಚಿಸಲ್ಪಟ್ಟು ಅದರಲ್ಲಿ ಯೂನಿಯನ್ನಲ್ಲಿರುವ ಎಲ್ಲಾ ದೊಡ್ಡ ಔಷಧಿ ವ್ಯಾಪಾರಿಗಳನ್ನು ಸೇರಿಸಿದೆ ಮತ್ತು ಔಷಧಿಗಳ ಬೆಲೆಯನ್ನು ದೃಢಪಡಿಸುತ್ತದೆ ಹಾಗೂ ಯಾವುದೇ ವ್ಯಾಪಾರಿಯು ಅಸೋಸಿಯೇಷನ್ಗಿಂತಲೂ ಅಗ್ಗದ ಬೆಲೆಗೆ ಮಾರಿದರೆ ಅಸೋಸಿಯೇಷನ್ ಆತನೊಡನೆ ವ್ಯವಹರಿಸದಂತೆ ಎಚ್ಚರಿಸುತ್ತದೆ ನಿಯಮದಂತೆ ಉದ್ದಂಡ ಸಂಸ್ಥೆಯ ವ್ಯಾಪಾರವನ್ನು ನಾಶಗೊಳಿಸುತ್ತದೆ ಜಾನ್ ಡಿ ಪಾರ್ಕ್ ಅಂಡ್ ಸನ್ಸ್ ಕಂಪನಿಯು ಅಪ್ಪಣೆಯನ್ನು ವಿರೋಧಿಸಲು ನಿರ್ಣಯಿಸಿತು ಹಾಗೂ ತಡೆಯಾಜ್ಞೆಗೆ ಮನವಿ ಸಲ್ಲಿಸಿತು ಮತ್ತು ನಿರ್ದಿಷ್ಟ ಸಂದರ್ಭದಲ್ಲಿ ನಿರಾಕರಿಸಲ್ಪಟ್ಟಿತು ಹಾಗೂ ಸಾಮಾನ್ಯ ನೀತಿಯಂತೆ ಎಲ್ಲ ಮನುಷ್ಯರನ್ನು ಆದೇಶಿಸಿ ಪಿತೂರಿ ನಡೆಸದಂತೆ ದೂರವಿರಲು ವ್ಯಾಪಾರದಲ್ಲಿ ಪ್ರತಿಬಂಧ ಜಾರಿಗೊಳಿಸಿತು. ಈ ಪ್ರಕರಣವು ತೀವ್ರತರವಾದದ್ದು. ಸ್ಪಷ್ಟವಾಗಿರುವಂತೆ ಈ ತರದ ಟ್ರಸ್ಟ್ ಮಾನವರ ಜೀವದೊಡನೆ ಆಟವಾಡುವಂತೆ ತೋರುತ್ತದೆ. ಹಕ್ಕುಪತ್ರವಿರುವ ಅಂದರೆ ಪೆಂಡೆಂಟ್ ಔಷಧಿಗಳ ಬೆಲೆಯನ್ನು ಏರಿಸಿದರೆ ನಿರ್ದಿಷ್ಟ ಕುಂದುಕೊರತೆ ತೋರುತ್ತದೆ. ಒಂದು ತೊಟ್ಟು ಔಷಧಕ್ಕೂ ನಿರ್ದಿಷ್ಟ ಸಂಕಟ. ಆದರೆ ಔಷಧಿಗಳಾದ ಕ್ವಿನೈನ್, ಓಪಿಯಂ ಅಥವಾ ಮಲಬದ್ಧತೆ ನಿವಾರಿಸುವ ಔಷಧಿ ಇವುಗಳನ್ನು ಬಡವರಿಗೆ ಯೋಗ್ಯ ಬೆಲೆಗೆ ಸಿಗದಂತಾದರೆ? ಜ್ಞಾಪಕದಲ್ಲಿರುವ ವಿಷಯವೆಂದರೆ ಮಿಸ್ಟರ್ ಬಿಯಾನ್ ರವರ ಅನುಯಾಯಿಗಳು ಟ್ರಸ್ಟ್ಗಳನ್ನು ಬಂಡವಾಳದ ವಿರುದ್ಧ ತಮ್ಮ ಆರೋಪವನ್ನು ಮುಂಚೂಣಿಯಲ್ಲಿ ಇರಿಸುತ್ತಾರೆ ಮತ್ತು ಇಂತಹ ಪ್ರಕರಣಗಳು ಅವರಿಗೆ ಕಾಲೂರಲು ವಾದಾತ್ಮಕ ನೆಲೆಯನ್ನು ಕೊಡುತ್ತದೆ ಎಂದು ನೆನಪಿಡಲಾಗುತ್ತದೆ. ಮುಂದಿನ ಶೀರ್ಷಿಕೆ ಇಂಗ್ಲೆಂಡ್ನಲ್ಲಿ ಟ್ರಸ್ಟ್ಗಳು. ಟ್ರಸ್ಟ್ ಇನ್ ಇಂಗ್ಲೆಂಡ್. ಟ್ರಸ್ಟ್ಗಳಿಗೆ ಅಮೆರಿಕಾದ ಮೂಲವಿದೆಯೆಂದು ನಿಶ್ಚಯಿಸಬಹುದಾದರೂ ನಾವು ಕೆಳಗೆ ನಮೂದಿಸಿರುವ ಲಂಡನ್ ಸ್ಪೆಕ್ಟೇಟರ್ನಿಂದ ಉಲ್ಲೇಖಿಸುತ್ತೇವೆ. ಅದು ಏಕಮಾತ್ರವಾಗಿ ಅಮೆರಿಕಾದ್ದಲ್ಲ ಎಂದು ಬರಹಗಾರನು ತಿಳಿಸುತ್ತಾನೆ. ಟ್ರಸ್ಟ್ಗಳು ನಮ್ಮ ಕೆಲವು ಬ್ರಿಟಿಷ್ ವ್ಯಾಪಾರಗಳನ್ನು ವಶಪಡಿಸಿಕೊಳ್ಳಲು ಪ್ರಾರಂಭಿಸಿವೆ. ಪ್ರಸ್ತುತ ಸಮಯದಲ್ಲಿ ಅವುಗಳಿಗಿರುವ ಅದರ ಪ್ರಧಾನ ಕಚೇರಿ ಬರ್ಮಿಂಗ್ಹ್ಯಾಮ್ನಲ್ಲಿರುವ ಗ್ರೇಟ್ ಬ್ರಿಟನ್ದಾದ್ಯಂತ ಸಂಯೋಜನೆ ಅಥವಾ ಟ್ರಸ್ಟ್ ಲೋಹದ ಮಂಚದ ವ್ಯಾಪಾರ ನಡೆದಿದೆ. ಅದನ್ನು ಎಷ್ಟರ ಮಟ್ಟಿಗೆ ಬುದ್ಧಿವಂತಿಕೆಯಿಂದ ಏರ್ಪಡಿಸಿದ್ದಾರೆ ಎಂದರೆ ಅವರ ಸಂಯೋಜನೆಗೆ ಸೇರದೆ ಹೊರಗಿರುವವರು ಯಾರೂ ಹಿತ್ತಾಳೆ ಅಥವಾ ಕಬ್ಬಿಣದ ಮಂಚವನ್ನು ತಯಾರಿಸಲು ಕಾರ್ಯತಃ ಅಸಾಧ್ಯ. ಆತನೇನಾದರೂ ಮೊಕದ್ದಮೆ ಹೂಡಿ ಅನುಮತಿ ಪಡೆಯಬೇಕೆಂದು ಹೊರಟರೆ ಬಹುಶಃ ನಿರಾಕರಿಸಲ್ಪಡುತ್ತಾನೆ. ಪರಂತು ಆತನೇನಾದರೂ ಸ್ವತಂತ್ರವಾಗಿ ಪ್ರಾರಂಭಿಸುವುದಾದರೆ ಆತನು ಕಚ್ಚಾ ಸಾಮಗ್ರಿಗಳನ್ನು ಕೊಂಡುಕೊಳ್ಳಲು ಸಾಧ್ಯವಿಲ್ಲ ಅಥವಾ ಈ ಕಾರ್ಯಕ್ಕೆ ಕೆಲಸಗಾರರು ದೊರಕುವುದಿಲ್ಲ ಮತ್ತು ಮಂಚದ ತಯಾರಿಕೆಗೆ ಕಬ್ಬಿಣ ಮತ್ತು ಹಿತ್ತಾಳೆ ತಯಾರಕರು ಸಂಯೋಜನೆಗೆ ಮಾತ್ರವೇ ಸರಬರಾಜು ಮಾಡುವುದಾಗಿ ಒಪ್ಪಿಕೊಂಡಿದ್ದಾರೆ ಮತ್ತು ಎಲ್ಲ ಕೆಲಸಗಾರರು ತಯಾರಕನಿಗೆ ಮಾತ್ರ ಕೆಲಸ ಮಾಡುವುದಾಗಿ ತಮ್ಮ ಯೂನಿಯನ್ ಮೂಲಕ ಪ್ರತಿಜ್ಞೆಯನ್ನು ಮಾಡಿರುತ್ತಾರೆ. ಗ್ರಾಹಕರು ಬೆಲೆ ಅಗ್ಗವಾಗಿರಬೇಕೆಂದರೆ ವಿದೇಶಿ ಸ್ಪರ್ಧೆಗೆ ಮಾತ್ರವೇ ನೋಡತಕ್ಕದ್ದು. ಈ ಮಂಚದ ತಯಾರಿಕೆಯ ಟ್ರಸ್ಟ್ ಈಗ ಯಶಸ್ವಿಯಾಗಿದೆ. ಹಾಗಾಗಿ ಅನೇಕ ಸ್ಥಳೀಯ ವ್ಯಾಪಾರಿಗಳು ಅದರ ಉದಾಹರಣೆಯನ್ನು ಅನುಕರಿಸುತ್ತಿದ್ದಾರೆ. ನೂರಾರು $1,000,000 ಗಳ ಬಂಡವಾಳವನ್ನು ಈ ಸಂಯೋಜನೆಗಳು ಅಥವಾ ಟ್ರಸ್ಟ್ಗಳು ನಿಯಂತ್ರಿಸುವಲ್ಲಿ ಖಂಡಿತವಾಗಿ ದೈತ್ಯರೇ ಸರಿ ಮತ್ತು ವಿಷಯವು ಹೀಗೆ ಕೆಲವು ವರ್ಷಗಳು ಮುಂದುವರೆದರೆ ಹಿಂದಿನ 20 ವರ್ಷಗಳಂತೆ ಅವರು ಶೀಘ್ರದಲ್ಲಿಯೇ ಪ್ರಪಂಚವನ್ನು ಹಣಕಾಸಿನ ಸನ್ನೆಗೋಲಿನಿಂದಲೇ ಲೀವರ್ ನಿಯಂತ್ರಿಸುತ್ತಾರೆ. ಶೀಘ್ರದಲ್ಲಿಯೇ ಅವರಿಗೆ ಅಧಿಕಾರವಿರುತ್ತದೆ. ಪ್ರಪಂಚವು ಬಳಸುವ ಸರಕುಗಳಲ್ಲಿ ಬೆಲೆಯನ್ನು ನಿರ್ಧರಿಸುವುದರಲ್ಲಿ ಮಾತ್ರವಲ್ಲದೆ ಕೆಲಸಗಾರರಿಗೆ ಮಾತ್ರ ಮಾಲೀಕರಾಗಿ ಕೂಡ ಅವರ ವೇತನದ ಮೇಲೆ ನಿಯಂತ್ರಣವಿರಿಸಿಕೊಳ್ಳುತ್ತಾರೆ.